ದಿವೋಹಂ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಇವತ್ತು ಜೂನ್ 15 ವರ್ಲ್ಡ್ ಎಲ್ಡರ್ ಅಬ್ಯೂಸ್ ಅವೇರ್ನೆಸ್ ಡೇ. ಅಂದರೆ ಹಿರೀಕರನ್ನು ನಿಂದಿಸೋದು, ದೌರ್ಜನ್ಯಕ್ಕೊಳಗಾಗೋದ್ರ ಬಗ್ಗೆ ಅರಿವಿರಬೇಕು. ಅಂದರೆ ನಾವು ಮಾಡಬೇಕು ಅಂತಲ್ಲದೆ ಎಷ್ಟೋ ಸರ್ತಿ ನಮ್ಮ ಅರಿವಿಲ್ಲದೇ ಅವರನ್ನು ಒಂದು ನಿಂದನೆಗೆ, ಶೋಷಣೆಗೆ ಅಥವಾ ದೌರ್ಜನ್ಯಕ್ಕೆ ಒಳಪಡಿಸ್ಬಿಡ್ತೀವಿ. ಅಂದರೆ ಮೇಯ್ನಾಗಿ ಪೇಷನ್ಸ್ ಬೇಕು, ಅಂದರೆ ತಾಳ್ಮೆ ಬೇಕು, ಸಹನೆ ಬೇಕು. ಯಾಕೆಂದರೆ ಅವರು ಹೇಳಿದ್ದನ್ನೇ ಹೇಳ್ತಿರ್ತಾರೆ, ಕೇಳಿದ್ದನ್ನೇ ಕೇಳ್ತಿರ್ತಾರೆ. ಕೆಲವೊಮ್ಮೆ ಹೇಳಿದ ಮಾತು ಕೇಳೋದಿಲ್ಲ, ನಾವು ಹೇಳಿದ ಅರ್ಥ ಆಗೋದಿಲ್ಲ, ನಾವು ಕಿವಿ ಕೇಳಿಸೋದಿಲ್ಲ, ಅಥವಾ ಕೆಳಗೆ ಬೀಳಿಸ್ತಾ ಇರ್ತಾರೆ, ಮತ್ತೊಂದು ಮಾಡ್ತಾ ಇರ್ತಾರೆ. ನಾವು ಕೋಪ ಮಾಡ್ಕೋಬೇಕು ಅಂತ ಮಾಡ್ಕೋತಾ ಇರಲ್ಲ, ಕೆಲವೊಮ್ಮೆ ನಮ್ಮದೇ ಲೈಫ್ ಪ್ರೆಷರ್ಸಿಂದ ಅದು ಆಗ್ತಾ ಇರ್ಬೋದು. ಆದರೆ ಅವರನ್ನು ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ, ನಿಂದನೆ ಇಲ್ಲದೆ ನೋಡ್ಕೊಳ್ಳೋದು ಇನ್ನೂ ದೊಡ್ಡ ಕರ್ತವ್ಯ. ಸೊ ಹಾಗಾಗಿ ಈ ಪೇಷನ್ಸನ್ನು ಡೆವಲಪ್ ಮಾಡ್ಕೊಳ್ಳೋಕೆ ಏನು ಮಾಡಬೇಕು? ನಿಮ್ಮ ಉತ್ತರ ನೀವು ಹೇಳಿ, ನನ್ನ ಉತ್ತರ ಸಂಜೆ ನಾನು ಹೇಳ್ತೀನಿ. ದಿವೋಹಂ.